ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನದಿಂದ ಮನೆ ಅಂತೂ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಅಂದರೆ ಡೀಪ್ ಕ್ಲೀನ್ ಅಂತ. ಸೊ ಸಿಂಪಲಾಗಿ ಮಾಡ್ಕೋತಾ ಇದ್ದೆ. ಬಟ್ ನೋಡಿ ಯಾವ ಥರ ಹುಟ್ಟಾಗಿದೆ ಅಂದರೆ, ಇದು ಸ್ಲಿಪ್ಪರ್ ಸ್ಟ್ಯಾಂಡನ್ನ ಗೋಡೆಗೆ ವರ್ಗಿಸಿ ಇಟ್ಟಿದ್ದಿದ್ದು. ಸೊ ಅದು ಫುಲ್ಲು ಈ ಥರ ಮುಣ್ಣೊಂದು ಫುಲ್ ಗೂಡು ಕಟ್ಟಿದೆ. ತುಂಬ ಚಳಿ ಮಳೆ ಅಲ್ವಾ. ಸೊ ಸಡನ್ನಾಗಿ ಇರುವೆಗಳಾಗಲಿ, ಈ ಥರ ಒಟ್ಟುಗಳು ಧೂಳು ಬರೋದಾಗಲಿ ಈ ಥರ ಆಗಿಬಿಡತ್ತೆ. ಸೊ ಮೊದಲಿಗೆ ಈ ಸ್ಟ್ಯಾಂಡನ್ನು ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆ ಬಾಗಿಲಿಂದನೇ ಶುರು ಮಾಡೋಣ ಈ ಒಂದು ಕ್ಲೀನನ್ನು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದೇನು ಅಂತ ಅಂದರೆ, ಸ್ಲಿಪ್ಪರ್ ವಿಷಯಕ್ಕೆ ಬಂದರೆ, ಇವಾಗ ಹೊಲ್ಸೋಣ, ಕಿತ್ತೋಗಿದ್ರೆ ಚೆನ್ನಾಗಿದೆ ನೆನಪಾಗಿ ಇಟ್ಕೋತೀವಿ ಅಂತ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ನಿಮ್ಗೆ ಯೂಸ್ ಇಲ್ಲ ಅಂತ ಅಂದರೆ ಅದನ್ನು ತೆಗೆದು ಹಾಕ್ಬಿಡಿ. ಯಾಕಂದರೆ ಒಂದು ಹರಿದೋಗಿರುವ ಬಟ್ಟೆ ಆಗಲಿ ಅಥವಾ ಕಿತ್ತೋಗಿರುವ ಒಂದು ಸ್ಲಿಪ್ಪರ್ ಆಗಲಿ, ಬೇಡದೇ ಇರೋ ವಸ್ತುಗಳನ್ನು ಮನೆಯಲ್ಲಿ ಇಟ್ಟರೆ ಅದು ಒಂದು ಅದೃಷ್ಟ ಅಲ್ಲ, ಸರಿನಾ? ಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಎಲ್ಲವನ್ನ ನೋಡ್ತಾಳಂತೆ. ನಿಮ್ಮ ಮನೆಯಲ್ಲಿ ಬೇಕಾದ ಒಂದು ಪದಾರ್ಥವನ್ನು ಮಾತ್ರ ಇಟ್ಕೊಳ್ಳಿ. ದರಿದ್ರ ಅಂತ ಹೇಳ್ತಾರಲ್ವಾ. ಸೊ ಈ ವಸ್ತುಗಳಿಂದ, ಬೇಡವಾದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ತನ್ನಕ್ಕೆ ತಾನೇ ಬರುತ್ತಂತೆ. ಸೊ ಆದ್ದರಿಂದ ಇದೊಂದು ಮೇಯ್ನ್ ಪಾಯಿಂಟು. ಕೆಲವರು ಏನು ಮಾಡ್ತಾರೆ ಅಂದರೆ, ಇದು ನೆನಪಾಗಿರಲಿ ಅಥವಾ ಇದು ಹೊಲ್ಸನ, ಇದು ಚೆನ್ನಾಗಿದೆ, ಅಯ್ಯೋ ಇದು ಸ್ವಲ್ಪ ದಿನ ಬಾಳಿಕೆ ಬಂತು ಅಂತ ಸ್ಲಿಪ್ಪರಲ್ಲಿ ಇಟ್ಕೋತೀವಿ. ಬಟ್ಟೆಗಳು ಹಾಗೇ ಮಾಡ್ತೀವಿ. ಬಟ್ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ನಾವು ದಿನನಿತ್ಯ ಯೂಸ್ ಮಾಡೋದನ್ನು ಮಾತ್ರ ನಾನು ಈಚೆ ಮಾಡಿಕೊಂಡು ಇನ್ನೆಲ್ಲವನ್ನು ಮಾಮೂಲಿ ಕಬೋರ್ಡ್ ಒಳಗೆ ಇಡ್ತಾ ಇದ್ದೀನಿ, ಸ್ಲಿಪ್ಪರ್ ಸ್ಟ್ಯಾಂಡ್ ಒಳಗಡೆ. ಅದು ಬೆಸ್ಟ್ ಅಲ್ವಾ, ಸುಮ್ಮನೆ ಎಲ್ಲವನ್ನು ಈಚೆ ಮಾಡ್ಕೊಳ್ಳೋದಕ್ಕಿಂತ. ಇದೆಲ್ಲ ಡೀಟೇಲಾಗಿ ಕ್ಲೀನ್ ಮಾಡಿರಲಿಲ್ಲ. 2 ಜೊತೆ ಸ್ಲಿಪ್ಪರು ವೇಸ್ಟ್ ಆಗಿತ್ತು. ಸೊ ಇದೆಲ್ಲ ಮೇಲ್ಗಡೆ ಈ ರೀತಿ ಕ್ಲೀನ್ ಮಾಡಿಕೊಂಡು ಈ ಪೋರ್ಷನ್ ಕ್ಲೀನ್ ಆಯಿತು. ಇಷ್ಟು ಕೆಸ ಬಂತು, ಇವೆರಡು ಸ್ಲಿಪ್ಪರ್ನ ಈಚೆ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಈಚೆ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡೆ. ಹಾಗೆ ಮಳೆ ಜಾಸ್ತಿ ಇರೋದ್ರಿಂದ ಶೂನ ಕವರಲ್ಲಿ ಕಟ್ಟಿಟ್ಟಿದ್ದೀನಿ, ಅದನ್ನು ಡೈಲಿ ಯೂಸ್ದು, ಒಳಗಡೆ ತರೋಗೆ ಆಗಲ್ಲ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಈ ಥರ ಬೇಡವಾದ ಒಂದು ಹೆಡ್ಸೆಟ್ ಫೋನು, ಚಾರ್ಜರು, ಪ್ರತಿಯೊಂದು ವಸ್ತು ನಿಮ್ಗೆ ಏನು ಬೇಡ ಅಂತ ಇರುತ್ತೆ ಅದು ಇನ್ನೊಂದು ಸಾರಿಗೆ ಯೂಸ್ ಆದ್ರೂ ಕೆಲವೊಂದು ಪಾರ್ಟ್ ಮಾತ್ರ ಯೂಸ್ ಆಗುತ್ತೆ, ಪೂರ ಏನು ಯೂಸ್ ಆಗಲ್ಲ ಅಲ್ವಾ. ಸೊ ಆ ವಸ್ತು ಎಲ್ಲವನ್ನ ಮಾಡ್ಕೋಬೇಡಿ. ಇವಾಗ ನಾನು ಪ್ಲಾಸ್ಟಿಕ್ ಬುಟ್ಟಿ ತೋರಿಸಿದ್ನಲ್ಲ, ಅದು ಒಡೆದೋಗಿದ್ರು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಇಟ್ಟಿದ್ದೆ. ಬಟ್ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಇನ್ನೂ ಕಾಲು ಭಾಗ ಅಷ್ಟೇ ಕ್ಲೀನ್ ಮಾಡಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದು. ಅಷ್ಟರಲ್ಲೇ ನನಗೆ ಒಂದು ಚೀಲದಷ್ಟು ವೇಸ್ಟ್ ಸಾಮಾನು ಸಿಕ್ತು. ಹಾಗೆ ಇರುವೆಗಳು ಜಾಸ್ತಿ ಆಗಿರೋದ್ರಿಂದ ದಿವಾನ್ ಕಾಟ್ನ ಎಳೆದು ಕಸ ಗುಡಿಸಿ ದಿವಾನ್ ಕಾಟ್ ಮೇಲ್ಗಡೆ ಎಲ್ಲ ಲಕ್ಷ್ಮಣ ರೇಖೆ ಬರ್ಕೊಂಡೆ, ಅದನ್ನು ಕ್ಲೀನ್ ಮಾಡಿಕೊಂಡೆ. ಇದು ಬಂದು ದೇವ್ರ ಗೋಲ್ಕಕ್ಕೆ ಹಾಕಿರೋ ದುಡ್ಡು. ಅದು ತುಂಬಿದ ಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು. ಇಲ್ಲಾಂದರೆ ದೇವ್ರಿಗೆ ಏನಾದರೂ ಸಾಮಾನು ತಗೊಬರೋದಕ್ಕೆ ಉಪಯೋಗಿಸ್ಕೋತೀನಿ. ಸೊ ಇದರಿಂದ ಒಂದು ರಾಯರ ವಿಗ್ರಹ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ಬೆಳ್ಳಿದು. ನೋಡೋಣ, 1,500 ಆಗಿದೆ ದುಡ್ಡು. ಸೊ ನೀವು ವಾರ ಮಾಡಿದಾಗ ದೇವ್ರಿಗೆ ಎಷ್ಟಾಗುತ್ತೆ ಅಷ್ಟು ದುಡ್ಡು ಹಾಕೋ ಅಂಥದ್ದು. ಸೊ ಈ ದುಡ್ಡು ನೋಡೋಣ ಏನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಫಸ್ಟೇ ಹಾಲ್ ಕ್ಲೀನ್ ಮಾಡ್ಕೋತಾ ಇರುವ ಕಾರಣ ಕಬೋರ್ಡ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಒಂದು 4 ಕಬೋರ್ಡು ಕ್ಲೀನ್ ಮಾಡೋಣ ಅಂತ. ಫಸ್ಟ್ ಕಬೋರ್ಡಲ್ಲೇ ಇಷ್ಟೊಂದು ಕಸ ಸಿಕ್ಕಿದೆ. ಯಾಕಂತ ಅಂದರೆ ಫುಲ್ಲು ದೇವ್ರ ಐಟಮ್ ಇಟ್ಟಿದ್ದೀನಿ, ಅಂದರೆ ಗಂಧಕಡ್ಡಿ, ಕರ್ಪೂರ, ಹಾಗೆ ಸಾಂಬ್ರಾಣಿ ಅಂತ ಅಂದ್ಬಿಟ್ಟು ರಂಗೋಲೆದು ಬಣ್ಣಗಳು ಎಲ್ಲ ಇದರಲ್ಲೇ ಇಟ್ಟಿದ್ದೀನಿ. ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬೇಡದೇ ಇರೋ ಸಾಮಾನೆಲ್ಲ ಈಚೆಗೆ ಹಾಕ್ತೆ. ಸಣ್ಣ ದೀಪ, ಉದ್ರಾಣಿ, ಪಂಚಪಾತ್ರೆ ಅಂತ ಅಂದ್ಕೊಂಡು ಸುಮಾರು ಇಟ್ಟಿದ್ದೀನಿ. ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಇಷ್ಟೊಂದು ಕಸ ಸಿಕ್ಬಿಡ್ತು ಒಂದೇ ಸರಿಗೆ. ನಾನು ಮೊದಲೇ ಹೇಳಿದ ರೀತಿ ಮನೆಯಲ್ಲಿ ಬೇಕಾಗಿರುವ ಪದಾರ್ಥವನ್ನು ಮಾತ್ರ ಇಟ್ಕೊಳ್ಳಿ, ಬೇಡದೇ ಇರೋದೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಏನೇ ವಸ್ತು ಆಗಿರಲಿ. ಸಂಜೆ ಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ದೀಪ ಹಚ್ಚಿದ್ರು, ದೇವರಿಗೆ ನಮಸ್ಕಾರ ಮಾಡಿಕೊಂಡು ತಿರ್ಗಾ ನಾಳೆಗೆ ಒಂದಿನ ಯಾವ್ಯಾವಾಗ ಆಗುತ್ತೆ ಏನೇನೋ ಅಷ್ಟು ಕ್ಲೀನ್ ಮಾತ್ರ ಮಾಡ್ಕೋತಾ ಇದ್ದೀನಿ. ಸೊ ಹಾಲೆಲ್ಲ ಒಂದಿನ ಕ್ಲೀನ್ ಮಾಡಿಕೊಂಡೆ. ಇವಾಗ ಅಡುಗೆ ಮನೆಗೆ ಬಂದೆ. ತುಂಬ ದಿನಗಳಾಗೋಗಿತ್ತು, ಅಂದರೆ ನಾನು ಬೆಂಗಳೂರಲ್ಲಿ ಇದ್ದು ಹಿಟ್ಟೆಲ್ಲ ಈ ಥರ ಹುಳ ಆಗಿಬಿಟ್ಟಿದೆ. ಇದೆಲ್ಲ ತಿಂದರೆ ಗ್ಯಾರಂಟಿ
ಫುಡ್ ಪಾಯ್ಸನ್ ಅನ್ನೋದು ನಮ್ಮ ಕೈಯಾರೆ ನಾವೇ ಮಾಡ್ಕೊಳಂಗೆ ಆಗತ್ತೆ. ಆದ್ದರಿಂದ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಈ ಥರ ಹುಳ ಆಗಿಬಿಟ್ಟಿತ್ತು. ಇಷ್ಟು ವೇಸ್ಟು, ಇದಿಷ್ಟು ಡಸ್ಟ್ಬಿನ್ಗೆ ಹೋಗಯ್ಯ. ಹಾಗೆ ಪಾತ್ರೆಗಳೆಲ್ಲ ಬೆಳ್ಕೊತಾ ಇದ್ದೀನಿ. ಅಂದರೆ ಸ್ಟೀಲ್ ಅಕ್ಕಿ, ಹಾಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಹಾಕೋ ಡಬ್ಬಗಳಿರುತ್ತಲ್ವ, ಅದೆಲ್ಲ ಮುಟ್ಟಿ ಸ್ವಲ್ಪ ಗಲೀಜಾಗಿಬಿಟ್ಟಿರುತ್ತೆ. ಒಬ್ಬೊಬ್ಬರ ಕೈಗೆ ಹುಳ ಬರೋದಿಲ್ಲ, ಒಬ್ಬೊಬ್ಬರ ಕೈಗೆ ಹುಳ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ತುಂಬ ದಿನ ಯೂಸ್ ಮಾಡದೇ ಇದ್ದರೆ ಹುಳ ಬಂದುಬಿಡುತ್ತೆ. ಆಲ್ಮೋಸ್ಟ್ ನಾನು 1.5 ತಿಂಗಳಿಂದ ಯೂಸ್ ಮಾಡೇ ಇರಲಿಲ್ಲ, ಮುಟ್ಟೋಕ್ಕೆ ಹೋಗಿರಲಿಲ್ಲ. ಆದ್ದರಿಂದ ಆ ಥರ ಗುಡ್ ಥರ ಹುಳ ಬಂದುಬಿಟ್ಟಿದೆ. ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ತಿನ್ನೋಕ್ಕೂ ಹೋಗಬೇಡಿ. ಅದನ್ನು ಹಸುಗಳಿಗೂ ಹಾಕ್ತಾರೆ ಕೆಲವರು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರೇ ತಿಂದರೂ ಜೀವಿ ಫುಡ್ ಪಾಯ್ಸನ್ನೇ ಅಲ್ವಾ, ಸೀದಾ ಅದು ಡಸ್ಟ್ಬಿನ್ಗೆ ಹೋಯ್ತಾ ಇರಲಿ. ನಂತರದಲ್ಲಿ ಆ ಡಬ್ಬ ಎಲ್ಲ ಬೆಳಗ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಮಾಧಾನ, ಇಲ್ಲ ಅಂದರೆ ಅರ್ಧಂಬರ್ಧ ಮನಸ್ಸು ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಈಚೆ ಎಲ್ಲ ದಬಾಕ್ತಾ ಇದ್ದೀನಿ. ಗಾಜಿನ ಬಾಟ್ಲುಗಳು, ಎಣ್ಣೆದೆಲ್ಲ ನೋಡಿ ಮೇಲ್ಗಡೆ ಅಷ್ಟೇ ಬೆಳ್ಕೋಬೇಕು, ಇದು ಒಳಗಡೆ ಎಲ್ಲ ಉಜ್ಜಿ ತೊಳೆಯೋದಕ್ಕೆ ಆಗೋದಿಲ್ಲ. ಇಷ್ಟು ಉಜ್ಜಿ ನೀಟಾಗಿ ಕಬ್ಬಿಣದ ಚೆಗ್ರಲ್ಲಿ ಉಜ್ಜಿದ್ರೆ ಈ ಥರ ಎಷ್ಟು ಕ್ಲಿಯರಾಗಿ ಆಯಿತು. ಮೇಲ್ಗಡೆ ಎಲ್ಲ ಎಣ್ಣೆ ಥರ ಕೂತ್ಬಿಟ್ಟಿತ್ತು, ಈ ಥರ ಕೂತಿರುತ್ತೆ, ನೀವು ನೋಡಬಹುದು. ಇದನ್ನೇ ಜಸ್ಟ್ ಕಬ್ಬಿಣದ ಚೆಗ್ರಲ್ಲಿ ಉಜ್ಕೊಂಡ್ರೆ ನೀಟಾಗಿ ಹೊಸ ಬಾಟ್ಲು ಥರ ಶೈನಿಂಗ್ ಆಗಿ ಆಗತ್ತೆ, ಸಖತ್ತಾಗಿ ಆಗುತ್ತೆ. ಎಲ್ಲವೂ ಅಷ್ಟೇ ಅಲ್ವಾ, ನೀಟಾಗಿ ಬೆಳಗ್ಗೆ ಮಾಡ್ಕೊಂಡ್ರೆ ಪಳಪಳ ಅಂತ ಹೊಳಿತಾ ಇರುತ್ತೆ. ನಾವು ಅಡುಗೆ ಮಾಡೋ ಸಮಯದಲ್ಲಿ ಅದೇ ಕೈಲಿ ಎಲ್ಲ ಮುಟ್ಬಿಟ್ರೆ ಎಲ್ಲ ಅಂಟು ಗಲೀಜಾಗಿಬಿಡುತ್ತೆ ಬೇಗ. ಅದರಿಂದ ನೀವು ಏನು ಮಾಡ್ಕೋಬೇಕು ಅಂದರೆ, ಯಾರು ಅಡುಗೆ ಮಾಡ್ತೀವಿ ಅಂತ ಅಂದರೆ ಮುಂಚಿತವಾಗಿ ಮಾಮೂಲಿ ಚೆನ್ನಾಗಿರೋ ಕೈಲಿ ಎಲ್ಲ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟಿಗೆ ಮಾಡಿಕೊಂಡು ನೀವು ಅಡುಗೆನ ಫಟಾಫಟ್ ಅಂತ ಮಾಡಿಬಿಡ್ಬೋದು. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅಂತ ಅಂದ್ಕೊಂಡು ಎಲ್ಲ ಕೈಲೂ ಮುಟ್ತಾ ಇರ್ತೀವಿ. ಆವಾಗ ಆ ಥರ ಗಲೀಜು ಬೇಗ ಆಗಿಬಿಡುತ್ತೆ. ಹಾಗೆ ಅಡುಗೆ ಮಾಡಬೇಕಿದ್ರು ಎಣ್ಣೆ ಎಲ್ಲ ಕೂರತ್ತಲ್ವ ಪಾತ್ರೆ ಮೇಲ್ಗಡೆ, ಸೊ ಅದರಿಂದನೂ ಗಲೀಜಾಗತ್ತೆ. ಆದಷ್ಟು ಕ್ಲೀನ್ ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ 1-2 ತಿಂಗಳಿಗಾದರೂ ಫುಲ್ ಮನೇನು ಡೀಪ್ ಕ್ಲೀನ್ ಮಾಡ್ಕೋಬಹುದು. ಆಲ್ಮೋಸ್ಟ್ ನಾನು 8 ತಿಂಗಳು ಆಗಿಬಿಟ್ಟಿತ್ತು ಕ್ಲೀನ್ ಮಾಡ್ತಿದ್ದೆ, ಬಟ್ ಡೀಪ್ ಕ್ಲೀನ್ ಅಂತ ಅಂದರೆ ಇಷ್ಟು ಟೈಮ್ ಆಗಿಬಿಟ್ಟಿತ್ತು. ಅದೇ ರೀತಿ ಹಸಿಟ್ಟು ಅಕ್ಕಿ ಹಸಿಟ್ಟೆಲ್ಲ ಒಂದ್ರಿ ಹಾಕ್ಕೊಂಡೆ, ಅದೊಂದು ಚೆನ್ನಾಗಿತ್ತು. ಹಾಗೆ ನೀವು ಉಪ್ಪನ್ನು ನೀವು ಮನೆಯಲ್ಲಿ ಬಳಸಬೇಕಾದ್ರೆ ಅದನ್ನು ಜಾಡಿಯಲ್ಲಿ ಗಾಜಿನ ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕಂತೆ. ಯಾವುದೇ ಕಾರಣಕ್ಕೂ ಪ್ಯಾಕೆಟಲ್ಲಿರೋದು ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿರೋದು ಮಾಡಬೇಡಿ, ಯಾಕಂದರೆ ಉಪ್ಪಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಆದ್ದರಿಂದ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ಥರ ನಾವು ಬಳಸಬೇಕಿದ್ರೆ ಡಬ್ಬದ ಸುತ್ತ, ಮುಚ್ಚಲು ಸುತ್ತ, ಡಬ್ಬದ ಮೇಲೆಲ್ಲ ಬಿದ್ದಿರುತ್ತಲ್ವ, ಅದು ಅಷ್ಟು ನೀಟಾಗಿ ಅನ್ನಿಸ್ತಾ ಇರೋದಿಲ್ಲ. ಅದನ್ನು ನೀಟಾಗಿ ಒರೆಸ್ಕೊಳ್ಳಿ. ಆದಷ್ಟು ಕ್ಲೀನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಅದು ಒಂದು ಹೆಲ್ತಿ ಮೇಂಟೈನ್ ಮಾಡುತ್ತೆ ಕ್ಲೀನಾಗಿದ್ದರೆ ಅಲ್ವಾ, ನೋಡೋದಕ್ಕೂ ಚೆಂದ, ತಿನ್ನೋದಕ್ಕೂ ಚೆಂದ ಅಂತಲೇ ಹೇಳ್ಬಹುದು. ನನ್ನ ಪ್ರಕಾರ ಅಡುಗೆ ಮನೆ ನೀಟಾಗಿ ಇದ್ಬಿಟ್ರೆ ಏನು ಮಾಡ್ಕೊಂಡು ಹೋಗಿ ತಿನ್ನೋದಕ್ಕೂ ಮನಸ್ಸು ಬರುತ್ತೆ. ಅಡುಗೆ ಮನೆ ನೀಟಾಗಿಲ್ಲ ಅಂತ ಅಂದರೆ ಮಾಡ್ಕೊಂಡು ತಿನ್ನೋಕ್ಕೂ ಮನಸ್ಸು ಬರೋಲ್ಲ, ಅಡುಗೆ ಮನೆಗೆ ಹೋಗೋಕ್ಕೂ ಮನಸ್ಸು ಬರೋಲ್ಲ. ಸೊ ಇದೇ ರೀತಿ ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಬೋರ್ಡ್ ನೋಡಿ ಯಾವ ರೀತಿಯಾಗಿದೆ ಗಲೀಜು, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಕ್ಲೀನ್ ಮಾಡಿ ಒಂದು ಕಡೆ ಸೈಡ್ ಇಡ್ತಾ ಇದ್ದೀನಿ. ಈ ಉಪ್ಪಿನ ಡಬ್ಬಿ ಎಲ್ಲ ಈ ಮೇಲ್ಗಡೆ ಯಾವ ರೀತಿ ಕೂತಿದೆ ನೋಡಿ, ನಾವು ಯೂಸ್ ಮಾಡ್ಕೋಬೇಕಿದ್ರೆ ಇದನ್ನೇ ಹೇಳಿದ್ದು, ಕ್ಯಾಪ್ ಸುತ್ತ ಎಲ್ಲ ಕೂತಿರುತ್ತೆ. ಹಾಗೆ ಉಪ್ಪು ಬೇಗ ಹಸಿ ಆಗಿಬಿಡತ್ತೆ, ನೀರಿನ ಅಂಶ ಎಲ್ಲ. ಸೊ ಆದ್ದರಿಂದ ನೀವು ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಸೊ ಈ ರೀತಿ ಆಗೋದಿಲ್ಲ. ಮೆಣಸು ಉಪ್ಪು ಹಾಕಿದ್ದು ಈ ರೀತಿ ಆಗಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡೆ. ಇವಾಗ ಸೆಲ್ಫ್ಗಳ ವಿಷಯಕ್ಕೆ ಬಂದರೆ, ಸೆಲ್ಫ್ಗಳಲ್ಲಿ ನೀವು ಗಮನಿಸಿರಲ್ಲ, ಈ ಥರ ಇರುವೆಗಳು ಬರೋದಾಗಲಿ ಚಳಿಗೆ ಮೇಯ್ನು, ಹಾಗೆ ಅದು ಒಟ್ಟುಗಳು ಉದುರಿಸಿರತ್ತಲ್ವ ಸಿಮೆಂಟ್ದೆಲ್ಲ, ಅದಾಗಲಿ ಹಾಗೆ ಒಂಥರ ವಸ್ತಿ ಬಂದಿರೋ ಥರ ಆಗಲಿ ಆ ಥರ ಆಗತ್ತೆ. ಸೊ ಅಲ್ಲಲ್ಲೇ ನೋಡಿಕೊಂಡು ಕ್ಲೀನ್ ಮಾಡ್ಕೋತಾ ಇರಿ. ನನ್ನ ಅಡುಗೆ ಮನೆ ಅಂತೂ ಅಯ್ಯಪ್ಪ ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಫಟಾಫಟ್ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದು ಮುಗಿಸ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ತಕ್ಕ ಮಟ್ಟಿಗೆ ಕ್ಲೀನಾಗಿ ಈ ಥರ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.